अस्सलामु अलैकुम वरहमतुल्लाहि वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि व सहबिहि अಜ್ಮഈನ್ ಅಮ್ಮಾ ಬಾದ್। ಬಹುಮಾನ್ಯರಾದಂತಹ ಧಾರ್ಮಿಕ ವಿದ್ವಾಂಸರೇ, ಅದೇ ರೀತಿ ಪ್ರೀತಿಯ ಸಹಪಾಠಿ ಸಹಮಿತ್ರರೇ, ಐ ಲವ್ ಮೊಹಮ್ಮದ್ ಸಮಕಾಲಿಕ ಚರ್ಚಾ ವಿಷಯವೇ ಎಂಬ ವಿಷಯದ ಕುರಿತು ಒಂದೆರಡು ವಿಷಯಗಳು ನಿಮ್ಮ ಮುಂದೆ ಇಡುತ್ತಾ, ನಾವೆಲ್ಲರೂ ಭಾರತೀಯರು, ವಿ ದಿ ಪೀಪಲ್ ಆಫ್ ಇಂಡಿಯಾ. ಈ ದೇಶವು ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ರಾಷ್ಟ್ರವಾಗಿದೆ. ಸಂವಿಧಾನದ 25ನೇ ವಿಧಿಯ ಪ್ರಕಾರ ಆಯಾ ಧರ್ಮದ ಆಯಾ ವಿಚಾರಗಳನ್ನು, ಧರ್ಮದ ಆಚಾರ ವಿಚಾರಗಳನ್ನು ನಡೆಸಿಕೊಂಡು ಹೋಗಲು ಸಂವಿಧಾನ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ಹೀಗಿರುವಾಗ ಐ ಲವ್ ಮೊಹಮ್ಮದ್ ಎಂಬುದು ಕಾಲಿಕ ಪ್ರಸಕ್ತಿಯಾದ ವಿಷಯವೇ ಅಲ್ಲ. ಈ ಸಮಾಜಕ್ಕೆ ಯಾವುದೇ ಒಂದು ಉತ್ತಮ ರೀತಿಯ ಸಂದೇಶವಿಲ್ಲದೆ ಅಶ್ಲೀಲ ವಿಡಿಯೋಗಳನ್ನು ತನ್ನ ದೈನಂದಿನ ಕಸುಬುಗಳನ್ನಾಗಿ ಮಾಡಿಸಿದಂತಹ ಸಿನಿಮಾ ನಟ ನಟಿಯರು ಹಾಗೂ ಕ್ರೀಡೆಯ ತಾರೆಯರನ್ನು ನಾವು ಪ್ರೀತಿಸುವುದಾದರೆ, ಅವರಿಗೊಂದು ಫ್ಯಾನ್ಸ್ ಫಾಲೋವರ್ಸ್ ಇರುವುದಾದರೆ, ಕತ್ತಲೆ ಯುಗವೆಂದು ಕರೆಯುತ್ತಿದ್ದ ಅಂದಿನ 6ನೇ ಶತಮಾನದಲ್ಲಿ ಹುಟ್ಟಿದ್ದು ಹೆಣ್ಣೆಂದರಿತರೆ ಜೀವಂತವಾಗಿ ಹೂಲುತ್ತಿದ್ದ ಜನರ ಹೊಡೆದಾಟ, ಬಡಿದಾಟ, ಕಚ್ಚಾಟ, ಕೊಲೆ ದರೋಡೆಗಳು ನಡೆಯುತ್ತಿದ್ದ ಜನರೆಡೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ, ಶಾಂತಿ, ಸೌಹಾರ್ದತೆ, ಕರುಣೆಯನ್ನು ಸಾರಿದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲಿರುವ ಪ್ರೀತಿ ಇಲ್ಲಿ ವಿರೋಧವಾಗಬೇಕಾದರೆ, ಆ ಪ್ರವಾದಿಯವರಿಗೊಂದಿರುವ ಪ್ರೀತಿ ಕೇವಲ ಒಂದು ಮುಸಲ್ಮಾನನಾಗಿ ಮಾತ್ರ ನಾನು ಹೇಳುತ್ತಿಲ್ಲ. ಪಾಶ್ಚಾತ್ಯನ್ ಬರಹಗಾರನಾದಂತಹ ಮೈಕಲ್ ಎಚ್ ಹಾರ್ಟ್ ದಿ ಹಂಡ್ರೆಡ್ಸ್ ಎಂಬ ಪುಸ್ತಕದಲ್ಲಿ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ಪ್ರಭಾವಿ ನಾಯಕರ ಕುರಿತು ಮೊದಲನೆಯ ಹೆಸರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಬರೆಯಬೇಕಾದರೆ, ಅದಲ್ಲದೆ ಡಾಕ್ಟರ್ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದಾಗೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆಡಳಿತ ಕ್ರಮ ನಾವು ಕೈಗೆತ್ತಿಕೊಂಡರೆ ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರವಾಗುತ್ತಿತ್ತು. ಯಾಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾಣಬೇಕು ಎಂಬುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿ ಯೋಗ್ಯ ಜೀವನದಿಂದ ನಾವು ಕಲಿಯಲು ಸಾಧ್ಯವಾಗುತ್ತದೆ. ದೈನಂದಿನವಾಗಿ ನಡೆದು ಹೋಗುತ್ತಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರಸ್ತೆಯಲ್ಲಿ ಅನ್ಯ ಧರ್ಮೀಯಲೊಬ್ಬರು ಹಾಕುತ್ತಿದ್ದ ಕಸ ಇವತ್ತು ಯಾಕೆ ಹಾಕುತ್ತಿಲ್ಲ ಎಂದು ಸ್ವತಃ ಪ್ರಶ್ನಾರ್ಥಕವಾಗಿ ನಂತರ ಆ ಮನೆಗೆ ಹೋಗಿ ಅವಳ ರೋಗ ಶಮನವನ್ನು ಕಂಡುಕೊಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವಾಗಿದೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದದ್ದು. ನಡೆಯುತ್ತಿದ್ದ ರಸ್ತೆಯಲ್ಲಿ ಓದಿಸಿದ ಸಾಲನ್ನು ಆರಾಬಿಯಾದ ವ್ಯಕ್ತಿ ಎಳೆದಾಗ ಕತ್ತಿನಲ್ಲಿದ್ದ ನೆತ್ತರು ಆ ಸಾಲಿನಲ್ಲಿ ಬರುವಾಗ ತಿರುಗಿ ಕೇಳಿದೊಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಯಾಗಬೇಕಾಗಿದೆ ನಮ್ಮ ಪ್ರವಾದಿಯವರ ಪ್ರೀತಿ ನಮ್ಮ ಹೃದಯದಲ್ಲಿರಬೇಕಾದದ್ದು. ಅದಾಗಿದೆ ಪ್ರವಾದಿ ಪ್ರೇಮ ನಮ್ಮ ಹೃದಯದಲ್ಲಿರಬೇಕಾದದ್ದು. ಅದೇ ರೀತಿ ತ್ವಾಯಿಫಿನ ಅಂದಿನ ಜನರು ಎಸೆದ ಕಲ್ಲುಗಳು ತನ್ನ ಶರೀರದಲ್ಲಿ ಅರಿದ ನೆತ್ತರುಗಳನ್ನು ಬೀಳುವಾಗ ಜಿಬ್ರೀಲರು ಕೇಳಿದಂದು ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕರುಣೆ ಮಮತೆಯಿಂದ ಹೇಳಿದಂತಹ ಒಂದು ಉತ್ತರವಿದೆ. ಅದಾಗಿದೆ ನಮ್ಮ ಜೀವನದಲ್ಲಿ ಪ್ರವಾದಿ ಪ್ರೇಮವಾಗಬೇಕಾದದ್ದು. ಅದೇ ರೀತಿ ತನ್ನನ್ನು ಕೊಲ್ಲಲು ಬಂದಂತಹ ಅರಾಬಿಯಾದ ವ್ಯಕ್ತಿ ಅವರ ಖಡ್ಗ ತನ್ನ ಪಾಯಿಖಾನೆಯ ಹತ್ತಿರದಲ್ಲಿರುವಾಗ ದಿನ ನಂತರ ಆ ಖಡ್ಗವನ್ನು ಆ ವ್ಯಕ್ತಿಗೆ ಕೈ ಕೊಡುವಾಗ ಆ ಸ್ವಭಾವವಾಗಿದೆ ಪ್ರವಾದಿ ಪ್ರೇಮವಾಗಿ ನಮ್ಮ ಕೈಯಲ್ಲಿರಬೇಕಾದದ್ದು. ಅದಾಗಿದೆ ಐ ಲವ್ ಮೊಹಮ್ಮದ್ ಎಂಬುದರ ಅರ್ಥ. ಅಂದಿನಿಂದ ಇಂದಿನವರೆಗೂ ತನ್ನ ಮಾದರಿ ಯೋಗ್ಯ ಜೀವನವನ್ನು ಸತವು ಅಳವಡಿಸಿಕೊಂಡಿದ್ದಲ್ಲದೆ ತನ್ನ ಅನುಯಾಯಿಗಳಿಗೂ ಕೂಡ ಅದನ್ನು ಪರಿಶ್ರಮಿತವಾಗಿ ಹೇಳಿಕೊಟ್ಟಂತಹ ನೇತಾರರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ 1500 ವರ್ಷಗಳಿಂದ ಯಾವುದೇ ಒಂದು ಫೋಟೋವಿಲ್ಲದೆ, ಯಾವುದೇ ಒಂದು ಬಿಂಬವಿಲ್ಲದೆ, ಯಾವುದೇ ಒಂದು ಇಮೇಜ್ಗಳಿಲ್ಲದೆ
ಕೋಟ್ಯಾಂತರ ಜನ ಮನಸ್ಸುಗಳ ಹೃದಯದ ಬಡಿತವಾಗಿ, ಮನದ ತುಡಿತವಾಗಿ, ಜನ ಮನಸ್ಸುಗಳಲ್ಲಿ ಸ್ಥಿರಸ್ಥಾರಿತ್ಯವನ್ನು ಹೊಂದಿದ ಸಾತ್ವಿಕ ನೇತಾರರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಆ ಪ್ರವಾದಿಯವರ ಮೇಲಿರುವ ಐ ಲವ್ ಮೊಹಮ್ಮದ್ ಅಲ್ಲದೆ ಪ್ರೀತಿಸುವುದು ಯಾವುದೇ ರೀತಿಯ ಕಾನೂನು ಬಾಹಿರವಲ್ಲ, ಸಂವಿಧಾನ ವಿರೋಧವೂ ಅಲ್ಲ. ಇದರಿಂದಾಗಿಯೇ ಹೀಗಿರುವಾಗ ಕಾನ್ಪುರದಲ್ಲಿ ನಡೆದಂತಹ ಆ ಐ ಲವ್ ಮೊಹಮ್ಮದ್ ಎಂಬ ನಾಮಫಲಕದಲ್ಲಿದ್ದಂತಹ ಆ ಒಂದು ಪ್ರತಿಭಟನೆ, ಅದೇ ರೀತಿ ಇದರ ಮುಂದುವರಿದ ಭಾಗವಾದಂತಹ ಬರೇಲ್ವಿ, ಉನ್ನಾವೋ, ಕೌಶಂಬಿ, ಅದೇ ರೀತಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದಂತಹ ಈ ಪ್ರತಿಭಟನೆಯು ಯಾವುದು ಸಮಕಾಲಿಕ ಪ್ರಶ್ನೆಯೇ ಅಲ್ಲ. ಇದು ಕೇವಲ ಒಂದು ರಾಜಕೀಯ ಹುನ್ನಾರವಾಗಿದೆ. ಅವರ ಕುತಂತ್ರಗಳು ಜನರೆಡೆಯಲ್ಲಿ ಮಂತ್ರಗಳಾಗಿ ಉರುಳಿಸಿ ತಮ್ಮ ಕುತಂತ್ರಗಳನ್ನು ಜನರ ಮನಸ್ಸಲ್ಲಿ ವ್ಯಕ್ತಪಡಿಸಿದ್ದಾರೆ ಹೊರತು, ಜನರ ನಡುವೆ ಪರಸ್ಪರ ಧರ್ಮಗಳ ಕಚ್ಚಾಟವನ್ನು ಬೆಸಗಿದೆ ಹೊರತು ಇದು ಯಾವುದು ಧರ್ಮ ಆಧಾರಿತ ಪ್ರಶ್ನೆಯೇ ಅಲ್ಲ. ಕಾರಣ ಈ ದೇಶದಲ್ಲಿ ಹಲವಾರು ಜಾತಿಗಳಿದೆ, ಹಲವಾರು ಧರ್ಮಗಳಿದೆ, ಹಲವಾರು ಪಂಥಗಳಿದೆ, ಹಲವಾರು ಪಕ್ಷಗಳಿದೆ. ಅವರವರ ನೇತಾರರನ್ನು ಅವರ ಮೆರವಣಿಗೆಯಲ್ಲಿ, ಅವರ ರ್ಯಾಲಿಗಳಲ್ಲಿ, ಅವರ ಸಮಾರೋಪದಲ್ಲಿ ಅವರ ಫೋಟೋಗಳನ್ನು ಪ್ರದರ್ಶನ ಮಾಡುತ್ತಾರೆ, ಪೋಸ್ಟರ್ಗಳನ್ನು ಹಾಕುತ್ತಾರೆ. ಎಲ್ಲ ರೀತಿಯ ಎಲ್ಲ ವಿಷಯಗಳು ಅವರ ನಾಯಕರನ್ನು ಆದರೆ ಕೆಲವೊಂದು ರಾಜಕೀಯ ಕಾರಣಕಾರಿಣಿಗಳು ತಮ್ಮ ಷಡ್ಯಂತರಗಳನ್ನು ಇದನ್ನು ರಾಷ್ಟ್ರವ್ಯಾಪ್ತಿಗೊಳಿಸಿ ಪರಸ್ಪರ ಧರ್ಮಗಳೆಡೆಯಲ್ಲಿ ತಂದಿಟ್ಟು ಮನುಷ್ಯ ಮನಸ್ಸುಗಳ ನೆಮ್ಮದಿಯನ್ನು ಹದಗೆಡಿಸುವಂತೆ ಮಾಡಿದ್ದಾರೆ. ಇದಲ್ಲ ನಾವು ಪ್ರವಾದಿ ಪ್ರೇಮದ ಆ ಸಂಕೇತವನ್ನು ನಮ್ಮ ಮನದಲ್ಲಿಡಬೇಕಾದದ್ದು. ಪ್ರೀತಿಯ ಜನರೇ, ಪ್ರವಾದಿ ಪ್ರೇಮವು ಅವರ ಬದುಕಿನ ಎಲ್ಲ ಆಶಯಗಳು ನಮ್ಮ ಬದುಕಾಗಬೇಕು. ಪ್ರವಾದಿ ಜೀವನದ ಎಲ್ಲ ನಡೆನುಡಿಗಳು ನಮ್ಮ ನಡೆಯಾಗಬೇಕು. ಅವರು ಕಲಿಸಿಕೊಟ್ಟಂತಹ, ಅವರು ನಡೆದಂತಹ ಎಲ್ಲ ಜೀವನವು ತನ್ನ ಹೆಂಡತಿಯೊಂದಿಗೆ ಹೇಗಿದ್ದರು, ತನ್ನ ಮಕ್ಕಳೊಂದಿಗೆ ಹೇಗಿದ್ದರು, ತನ್ನ ಅನುಯಾಯಿಗಳೊಂದಿಗೆ ಹೇಗಿದ್ದರು, ತನ್ನ ಶಿಷ್ಯರೊಂದಿಗೆ ಹೇಗಿದ್ದರು, ಅನ್ಯ ಧರ್ಮೀಯರೊಂದಿಗೆ ಹೇಗಿದ್ದರು ಎಂಬಂತಹ ಜೀವನವಾಗಿದೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಡಬೇಕಾದದ್ದು. ಅವರು ಕಟ್ಟಿಕೊಟ್ಟಂತಹ ಎಲ್ಲ ಸನ್ಮಾರ್ಗದ ಹಾದಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವ ರೂಪದಲ್ಲಾಗಿದೆ ಪ್ರವಾದಿ ಪ್ರೇಮ ನಮ್ಮ ಎದೆಯಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಆಗಬೇಕಾಗಿದೆ. ಐ ಲವ್ ಮೊಹಮ್ಮದ್ ಎಂಬ ಎದೆ ತಟ್ಟಿ ಹೇಳಬೇಕಾಗ ಆ ವಿಷಯಗಳು ನಮ್ಮ ಧರ್ಮೀಯರು ನಾವು ತೆಗೆದುಕೊಳ್ಳಬೇಕಾದದ್ದು. ಅವರು ಕಲಿಸಿಕೊಟ್ಟಂತಹ ಆ ಶಾಂತಿಯ, ಸೌಹಾರ್ದತೆಯ, ಪ್ರೀತಿಯ ಬದುಕು ನಮ್ಮ ಅನ್ಯ ಧರ್ಮೀಯರೆಡೆಯಲ್ಲಿ, ಜನರೆಡೆಯಲ್ಲಿ ನಾವು ತೋರಿಸಿಕೊಡುವಂತಹ ರೂಪವಾಗಬೇಕು ನಮ್ಮ ಪ್ರವಾದಿ ಪ್ರೇಮ. ಆಗಿರುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಪ್ರೀತಿ, ಸೌಹಾರ್ದತೆಯ, ಆ ಸನ್ಮಾರ್ಗ ಸೋರಿದ ಆ ಬದುಕು ನಮ್ಮ ಜೀವನದ ಒಂದು ಭಾಗವಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.